ಅಧ್ಯಾಯ 6. ಕರ್ತನು ನಿನ್ನ ಸಂಗಡ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 28. ಕರ್ತನು ನಿನ್ನ ಸಂಗಡ ಇದ್ದಾನೆ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿವೆ. ಸಾವಿರಾರು ವಾಗ್ದಾನಗಳು ಸತ್ಯವೇದದಲ್ಲಿದ್ದಾಗೂ ಅವುಗಳಲ್ಲಿ ವಿಶೇಷವಾದವುಗಳಾಗಿಯೂ ಬಹು ಮಹಿಮೆಯುಳ್ಳದ್ದಾಗಿಯೂ ಅನೇಕ ಕಡೆಗಳಲ್ಲಿ ಕಂಡುಬರುವಂಥ ವಾಗ್ದಾನವೊಂದು ಇದೆ ಎನ್ನುವುದಾದರೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದೇ. ಇದು ಕರ್ತನ ಸನ್ನಿಧಾನವನ್ನು, ಆತನ ಪ್ರಸನ್ನತೆಯನ್ನು ನಮ್ಮ ಸಮೀಪಕ್ಕೆ ತರುವಂಥದ್ದಾಗಿದೆ. ಕರ್ತನು ಅಬ್ರಹಾಮನೊಂದಿಗೆ ವಾಗ್ದಾನ ಒಡಂಬಡಿಕೆಯನ್ನು ಮಾಡಿದಾಗ, ನಾನು ನಿನ್ನ ಸಂಗಡ ಇದ್ದೇನೆ ಎಂದನು. ಈಸಾಕನೊಂದಿಗೆ ಯಾಕೋಬನೊಂದಿಗೆ ಸಹ ಇದೇ ವಾಗ್ದಾನ ಮಾಡಿದನು. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು ಎಂದು ವಾಗ್ದಾನ ಮಾಡಿದನು. ಯೆಹೋಶುವನಿಗೂ ಸಹ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದನು. ಯೆಹೋಶುವ ಅಧ್ಯಾಯ 1 ವಚನ 5. ಈ ವಾಗ್ದಾನವು ಯೆಹೋಶುವನನ್ನು ದೃಢಪಡಿಸಿತು. ಇಸ್ರಾಯೇಲ್ ಜನಾಂಗಕ್ಕೆ ನಾಯಕನಾಗಿ ನಿನ್ನಲು ಬಲಗೊಳಿಸಿತು. ಮಾತ್ರವೇ ಅಲ್ಲ, ಕಾನಾನಿನ ಎಲ್ಲ ರಾಜರನ್ನು ಎಲ್ಲ ಜನಾಂಗಗಳ ಮೇಲೂ ಯುದ್ಧ ಮಾಡಿ ಜಯ ಹೊಂದಲು ಬಲಪಡಿಸಿತು. ಅದೇ ರೀತಿ ಪ್ರಾಯದ ಯುವತಿಯಾದ ಮರಿಯಳ ಬಳಿ ದೇವದೂತನು ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದು ವಾಗ್ದಾನ ಮಾಡಿದನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 28. ಈ ವಾಗ್ದಾನವನ್ನು ಹೊಂದಿದ ಮರಿಯಳು ಎಷ್ಟೇನಿಂದ ಅವಮಾನಗಳು ಬಂದರೂ ಸರಿ, ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ಗರ್ಭ ಧರಿಸಿದಳು. ಪವಿತ್ರಾತ್ಮನಿಗೆ ವಿಧೇಯಳಾಗಿ ದಾಸಿಯಾಗಿ ತನ್ನನ್ನು ಅರ್ಪಿಸಿದಳು. ಪ್ರಿಯ ದೇವ ಮಗುವೆ, ಎಂಥ ಪರಿಸ್ಥಿತಿ ಬಂದರೂ ಕರ್ತನು ನಿನ್ನೊಂದಿಗಿರುವನು ಎಂಬುದನ್ನು ಮರೆಯಬೇಡ. ಆ ವಾಗ್ದಾನವನ್ನು ದೃಢವಾಗಿ ಹಿಡಿದುಕೋ. ನಂಬಿಕೆಯ ಕಣ್ಣುಗಳಿಂದ ಕರ್ತನು ನಿನ್ನೊಂದಿಗಿರುವುದನ್ನು ಗ್ರಹಿಸಿ ಆತನನ್ನು ಸ್ತುತಿಸು. ಸೈತಾನನು ಅನೇಕ ವಿಧವಾದ ಸಂಶಯಗಳನ್ನು ತಂದು ಹಾಕುವನು. ಕರ್ತನು ನಿನ್ನೊಂದಿಗೆ ಇಲ್ಲ ಎಂದು ಹೇಳುವನು. ಪ್ರಶ್ನೆಗಳನ್ನು ಎಬ್ಬಿಸುವನು, ಸಂಶಯಗಳನ್ನುಂಟು ಮಾಡುವನು. ಸತ್ಯವೇದದಲ್ಲಿ ಗಿದ್ಯೋನನು ಸಹ ಒಂದು ಪ್ರಶ್ನೆಯನ್ನು ಕೇಳಿದನಲ್ಲವೇ? ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಕರ್ತನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು ಎಂದನು. ನ್ಯಾಯಸ್ಥಾಪಕರು ಅಧ್ಯಾಯ 6 ವಚನ 13. ಕರ್ತನು ಎಂದೆಂದೂ ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ಆದರೆ ನಮ್ಮ ಪಾಪಗಳೇ ನಾವು ಆತನನ್ನು ಕಾಣದಂತೆ ಅಡ್ಡ ಗೋಡೆಗಳಾಗಿ ನಿಲ್ಲುತ್ತವೆ. ನಮ್ಮ ಅಪರಾಧಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಾವು ಪಾಪವನ್ನು ಬಿಟ್ಟು ಅಗಲುವುದಾದರೆ ದೇವರ ಪ್ರಸನ್ನತೆಯನ್ನು ರಮ್ಯವಾಗಿ ಅನುಭವಿಸುವೆವು. ಹಳೆ ಒಡಂಬಡಿಕೆಯಲ್ಲಿ ಆತನ ಹೆಸರು ಇರುವಾತನೇ ಆಗಿದ್ದೇನೆ ಎಂಬುದೇ ಆಗಿದೆ. ವಿಮೋಚನೆ ಕಾಂಡ ಅಧ್ಯಾಯ 3 ವಚನ 14. ಕರ್ತನು ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಆತನ ಹೆಸರು ಇಮ್ಮಾನುವೇಲ ಎಂಬುದು. ಇಮ್ಮಾನುವೇಲ್ ಎಂಬುದಕ್ಕೆ ದೇವರು ನಮ್ಮ ಕೂಡ ಇದ್ದಾನೆ ಎಂದು ಅರ್ಥ. ಪ್ರಿಯ ದೇವ ಮಗುವೆ, ಕರ್ತನ ಪ್ರಸನ್ನತೆಯನ್ನು ಅರಿತಿರುವ ನೀನು ಆತನನ್ನು ಅಧಿಕವಾಗಿ ಸ್ತೋತ್ರ ಮಾಡುವೆಯಾ? ಸ್ತುತಿಸಿದಂತೆಲ್ಲ ಆತನ ಪ್ರಸನ್ನತೆ ಮಹಿಮೆಯಾಗಿ ನಿನ್ನ ಮಧ್ಯದಲ್ಲಿಳಿದು ಬರುವುದು. ಆತನು ಸ್ತುತಿಗಳ ಮಧ್ಯೆ ವಾಸಿಸುವವನಾತನಲ್ಲವೇ? ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 20. ಅಮೇನ್.